ಸ್ನೇಹಿತರೆ, ಜೈ ಭೀಮ್. ನಾನು ನಿಮ್ಮ ಶೇಖರ್ ಹಾವಂಜೆ. ಇದು ನೀವು ನೋಡ್ತಿರುವ ದೃಶ್ಯ ಉಡುಪಿ ಜಿಲ್ಲೆಯ ಉಡುಪಿ ತಾಲೂಕಿನ ಪಡುತೊನ್ಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಮ್ಮಣ್ಣು ತಿಮ್ಮಣ್ಣ ಕುದುರಿನ ದ್ವೀಪದಲ್ಲಿರುವ ಕುದುರು ನೆಸ್ಟ್ ಎಂಬ ಹೆಸರಿನ ರೆಸಾರ್ಟ್ನಲ್ಲಿ 2024ರ ಡಿಸೆಂಬರ್ 20ರಂದು ರಾತ್ರಿ ಸುಮಾರು 7:30 ಸಮಯದಲ್ಲಿ ನಡೆದಿರುವ ಬೆಂಕಿ ಅವಘಡದ ಚಿತ್ರಣವಾಗಿದೆ. ಹೌದು, ಇಲ್ಲಿ ಅಳವಡಿಸಿರುವ ಎಸಿಯ ಗ್ಯಾಸ್ ಸೋರಿಕೆಯಾಗಿ ಬೆಂಕಿ ಹತ್ತಿಕೊಂಡು ಬಿದಿರಿನಿಂದ ನಿರ್ಮಾಣ ಮಾಡಿದ ಮಹಡಿ ಗೋಡೆಗಳಿಗೆ ಬೆಂಕಿ ಹತ್ತಿಕೊಂಡು ಉರಿದು ಹೋಗಿದೆ. ಬೆಂಕಿ ಹತ್ತಿಕೊಳ್ಳುವ ಕೆಲವು ನಿಮಿಷಗಳ ಮುಂಚೆ ಅಲ್ಲಿದ್ದ ಅನೇಕ ಪ್ರವಾಸಿಗರು ಅಲ್ಲಿಂದ ಹೊರಗಡೆ ತೆರಳಿರುವುದರಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿರುವುದಿಲ್ಲ. ಈ ರೆಸಾರ್ಟ್ ನದಿಯ ಇಕ್ಕೆಲದಲ್ಲೇ ನಿರ್ಮಾಣ ಮಾಡಿರುವುದರಿಂದ ಅಲ್ಲಿನ ಸ್ಥಳೀಯ ನಿವಾಸಿಗರು ಒಟ್ಟಾಗಿ ಅನೇಕ ಬಕೆಟ್ಗಳಿಂದ ನದಿಯ ನೀರನ್ನು ಚಿಮ್ಮಿಸಿ ಬೆಂಕಿ ನಂದಿಸಿದ್ದಾರೆ. ಪಕ್ಕದಲ್ಲಿದ್ದ ಕೆಲವು ತೆಂಗಿನ ಮರಗಳು ಕೂಡ ಬೆಂಕಿಯ ಜ್ವಾಲೆಗೆ ಸುಟ್ಟು ಕರಗಲಾಗಿದೆ ಎಂದು ಅಲ್ಲಿದ್ದ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಈ ಎಲ್ಲ ಅವಘಡಕ್ಕೆ ರೆಸಾರ್ಟ್ ಮಾಲೀಕರ ಅಜಾಗರೂಕತೆ ಮತ್ತು ಬೇಜವಾಬ್ದಾರಿಯ ಕಾರಣ ಹಾಗೂ CRZ ಇಲಾಖೆಯ ಅಧಿಕಾರಿಗಳ ಒಳ ಒಪ್ಪಂದದ ಪ್ರಭಾವ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇದು ಮಲ್ಪೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ದುರ್ಘಟನೆಯಾಗಿದೆ ಹಾಗೂ ಈ ರೆಸಾರ್ಟ್ ನಿಯಮ ಬಾಹಿರವಾಗಿ ಕಾರ್ಯಾಚರಿಸುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಉಡುಪಿ ಜಿಲ್ಲೆಯ CRZ ವ್ಯಾಪ್ತಿಯ ಇಂತಹ ಅನೇಕ ಕಾನೂನು ಬಾಹಿರವಾಗಿ ಕಾರ್ಯಾಚರಿಸುತ್ತಿರುವ ನೂರಾರು ರೆಸಾರ್ಟ್ಗಳು ಅಕ್ರಮವಾಗಿ ಕಾರ್ಯಾಚರಿಸುತ್ತಿದ್ದರೂ ಕೂಡ ಸಂಬಂಧಪಟ್ಟ CRZ ಇಲಾಖೆಯ ಅಧಿಕಾರಿಗಳ ಎಲ್ಲರೂ ಕೂಡ ಸತ್ತು ಅನೇಕ ವರ್ಷಗಳೇ ಕಳೆದಿದೆ ಎಂದು ಜನರು ಇವತ್ತಾಡಿಕೊಳ್ಳುತ್ತಿದ್ದಾರೆ. ಇಲ್ಲೇ ಪಕ್ಕದಲ್ಲಿ CRZ ವ್ಯಾಪ್ತಿಯಲ್ಲಿ ಇನ್ನೂ ಅನೇಕ ಇಂತಹ ಕಾನೂನು ಬಾಹಿರ ರೆಸಾರ್ಟ್, ಬೋಟಿಂಗ್ ಪಾಯಿಂಟ್ಗಳು ಮತ್ತು ಹಟ್ಗಳನ್ನು ಸಂಪೂರ್ಣವಾಗಿ ಮುಚ್ಚಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ಕೂಡ ಈ ಮೂಲಕ ಆಗ್ರಹಿಸುತ್ತದೆ. ಜೈ ಭೀಮ್, ನಮೋ ಬುದ್ಧ.